ಗೈಸ್ ಹೇಗೆ ಕಾಣಿಸ್ತಿದ್ದೀನಿ? ಕ್ರಿಶ್ ಅಲ್ಲ ಬೈ, ಕ್ರಿಶ್ ಪಾರ್ಟ್ 2. ಗೈಸ್ ಈಗ ಒಂದು ಸೈಡ್ ಫೇಡ್ ಮಾಡಾಗುಂಟು, ಸೆಕೆಂಡ್ ಸೈಡ್ ಸಹ ಫೇಡ್ ಮಾಡ್ತಾ ಇದ್ದಾನೆ. ಒಬ್ಬ ಮನುಷ್ಯ ಯಾರ ಮುಂದೆ ತಲೆ ತಗ್ಗಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಬ್ಬ ಸಲೂನಲ್ಲಿ ತಲೆ ತಗ್ಗಿಸ್ಲೇಬೇಕಾಯ್ತದೆ ಅಲ್ವಾ? Guys, Krish is gone ಆಯ್ತು. ಈ ಸಲ ಬಿಯರ್ಡ್ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ, ಯೂಶುವಲ್ ಆಗಿರ್ತಲ್ಲ ಆ ಥರ ಇಲ್ಲ. ಇರಲಿ ಅವರ ಚೇಂಜ್ ಅಂತ. ಟೈಮ್ ಎಷ್ಟಾಯ್ತು ಗೊತ್ತಾಯ್ತು? 12 ಗಂಟೆ. ಪಾರ್ಕಿಂಗ್ 12:30 ತನಕ ಉಂಟು. ಕಟಿಂಗ್ ಮುಗಿತಾ ಬಂತು. ಒಂದು ಗಂಟೆ ಮೇಲೆ ತಗೊಂಡಿದ್ದಾನೆ ಇವನ ಆ ಥರನೇ ಕಾಮಾಗಿ ಚಿಲ್ಲಾಗಿ ಮಾತಾಡಿಕೊಂಡು ಪರ್ಫೆಕ್ಷನ್ ಎಲ್ಲ ನೋಡಿಕೊಂಡು ಕಟಿಂಗ್ ಮಾಡೋದು. ಅದಕ್ಕೆ ನಾನು ಅಲ್ಲಿಂದ ಈಚೆ ಬರೋದು. ಸೊ ಹೇರ್ ಸ್ಟೈಲಿಂಗು ಸ್ವಲ್ಪ ಸೆಟ್ ಮಾಡಬೇಕು, ಬಟ್ ಬಿಯರ್ಡೆಲ್ಲ ಆಗುಂಟು. ಫೇಸ್ ವಾಶ್ ಎಲ್ಲ ಮಾಡಿ ಹೊರಡ್ತೀನಿ. नहीं कोई बात भाई, क्या जल्दी क्या समय दे, कोई बात नहीं ना. ಸೊ ಗೈಸ್ ಈಗ ಜಸ್ಟ್ ಮುಗ್ದಿದ್ದಷ್ಟು ಆಯಿತಾ. ಸೊ 50 dirhams ಕೊಟ್ಟಿದ್ದೆ, 5 dirhams ರಿಟರ್ನ್ ಕೊಟ್ಟಿದ್ದಾನೆ. ಸೊ 45 dirhams ಚಾರ್ಜ್ ಮಾಡಿದ್ದಾರೆ. ಸಲೂನ್ದೆಲ್ಲ ಮುಗೀತು. 45 dirhams ಅಂದರೆ ನಿಯರ್ಲಿ 1000 rupees ಚಾರ್ಜ್ ಮಾಡಿದ್ದಾರೆ. ಹೇರ್ ಕಟ್, ಫೇಸ್ ವಾಶ್, ಹೆಡ್ ವಾಶ್ ಮತ್ತೆಂತ ಬಿಯರ್ಡ್ ಎಲ್ಲದಕ್ಕೂ ಸೇರಿ 1000 rupees ಚಾರ್ಜ್ ಮಾಡಿದ್ದಾರೆ. ಸೊ ಬೇಗ ಹೋಗ್ತಾ ಇದ್ದೀನಿ. 12:20 ಆಯಿತು. 12:30ವರೆಗೆ ಪಾರ್ಕಿಂಗ್ ಇರೋದು. ಇನ್ನು ಗಾಡಿಯಲ್ಲಿ ಹೋಗಿ ಸಿಗ್ತೀನಿ. ಗೈಸ್ ಮುಗೀತು. ಗಾಡಿ ಬೇಗ ಪಾರ್ಕಿಂಗಿಂದ ಎಲ್ಲ ತೆಗೆದೆ. ಸೊ ಈಗ ಎಷ್ಟು 12:34 ಆಯಿತು. 12:30ಗೆ ತೆಗೆದುಬಿಟ್ಟೆ ನಾನು. ಆಲ್ರೆಡಿ ಅಲ್ಲೇ ಪಾರ್ಕಿಂಗ್ ಅವ್ರದ್ದು ಪಾರ್ಕಿಂಗ್ ಪೊಲೀಸ್ ಇರ್ತಾರಲ್ಲ, ಅವ್ರದ್ದು ಗಾಡಿ ಅಲ್ಲೇ ಇತ್ತು. ಅವರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಒಂದು ಮನೆಗೆ ಹೋಗೊಂದು ಶವರೆಲ್ಲ ತಗೊಂಡಾದ್ಮೇಲೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಹೇಗುಂಟು ಹೇರ್ ಕಟ್ ಅಂತ ಎಲ್ಲ. ಗೈಸ್ ಇಲ್ಲಿದ್ದು ಬ್ಲಾಗ್ ಮುಗೀತು. ಸೊ ಇನ್ನೇನಿಲ್ಲ, ಮನೆಗೆ ಹೋಗಿ ಸ್ನಾನ ಮಾಡಿ ದಬ್ಬಾಕೊಳ್ಳೋದೆ ಮುಗೀತು. ವೀಕೆಂಡ್ ಅಲ್ವಾ, ಸೊ ರೆಸ್ಟ್ ಮಾಡಬೇಕು. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಯಾರೆಲ್ಲ ನನ್ನ ಚಾನಲಿಗೆ ಹೊಸಬ್ರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ, ತಂದೆ ತಾಯಿಗೆ ಪ್ರೀತಿ ಮಾಡಿ. ನಮಸ್ಕಾರ.